ಎಲ್ರಿಗೂ ನಮಸ್ತೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಎಲ್ಲ ಮಕ್ಕಳಿಗೆ ಇಷ್ಟಪಡ್ತೀನಿ. ಇಲ್ಲಿ ಪ್ರೈಸ್ ಯಾಕೆ ಕೊಟ್ಟು ಅಂತ, ಫಸ್ಟ್ ಪ್ರೈಸ್ ಮತ್ತೆ ಸೆಕೆಂಡ್ ಪ್ರೈಸ್ ಹೋಸ್ಟ್ ಮಾಡಿದ್ದೀವಿ. ಮತ್ತೆ 9th SSLC ಬಂದಿರೋ ಮಕ್ಕಳಿಗೆ ಮತ್ತೆ 8th 9th ಬಂದಿರೋ ಮಕ್ಕಳಿಗೆ ಕೂಡ ಪ್ರಶಸ್ತಿ ಹೋಸ್ಟ್ ಮಾಡಿದ್ವಿ. ಏನಕ್ಕೆ ಕೊಟ್ಟಿರ್ಬೋದು ಅಂತ ನಿಮ್ಮ ಸ್ಫೂರ್ತಿ ಆಗಲಿ ಅಂತ ಕೊಟ್ಟಿರೋದು ಅಷ್ಟೇ. ಸೊ ಪ್ರತಿಯೊಬ್ಬರು ಹೇಳೋದು ಎಜುಕೇಶನ್ ಸಿಸ್ಟಮ್ ಇತ್ತೀಚೆಗೆ ಹಾಳಾಗ್ತಿದೆ ಅಂತ. ನಮ್ಮ ಕಾಲದಲ್ಲಿ ಎಜುಕೇಶನ್ ಸಿಸ್ಟಮ್ ಆಗಲಿ ನಿಮ್ಮ ಸಿಸ್ಟಮ್ ಆಗಲಿ ತುಂಬಾ ಬದಲಾವಣೆ ಆಗಿದೆ. ಫಸ್ಟ್ ಆಫ್ ಆಲ್ 7th ಇಂದನೂ ಪಬ್ಲಿಕ್ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಎಜುಕೇಶನ್ 9th SSLC ಓದೋ ಮಕ್ಕಳಿಗಂತೂ ಭಯ ಇಲ್ಲ, ಅಷ್ಟು ಫಿಲ್ಟರ್ ಕೂಡ ಆಗ್ತಾ ಇಲ್ಲ. ಯಾವುದೋ ಅಲ್ಲದೆ ಮತ್ತೆ 13 ಮಾರ್ಕ್ಸಿಗೆ ಮತ್ತೆ ಪಾಸ್ ಅಂತ ಮಾಡಿದ್ದಾರೆ, 20 ಮಾರ್ಕ್ಸಿಗೆ ಕೊಡ್ತಾರೆ, ಅಡಿಷನಲ್ ಕೊಡ್ತಾರೆ. ಸೊ ಮಕ್ಳು ಅನ್ಕೊಂಡಿದಾರ 13 ಮಾರ್ಕ್ಸಿನ ಪಾಸ್ ಆಗ್ಬಿಡ್ತೀವಿ ಸಾಕು ಅಂತ. ಮೊದಲಿನಂಗೆ 35 ಮಾರ್ಕ್ಸ್ ತೆಗಿಬೇಕು, 80 ಮಾರ್ಕ್ಸ್ ತೆಗಿಬೇಕು ಅನ್ನೋದು ಯಾರ ಮೈಂಡಲ್ಲೂ ನನಗೆ ಕಾಣ್ತಾ ಇಲ್ಲ. ಎಸ್ಪೆಷಲಿ ಅಪ್ ಟು ಮಿಡ್ಲ್ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ವರೆಗೂ ಹೆಂಗೋ ಗೌರ್ಮೆಂಟ್ ಸಪೋರ್ಟ್ ಮಾಡಿದೆ. ತಳ್ತಾ ತಂದು ಕೊನೆಗೆ ದೊಡ್ಡಲ್ಲಿ ಹಾಕೊಂತ ಇದೀವಿ. ಅರ್ಥ ಆಗಿದೆ ಅನ್ಕೊಂತೀನಿ. 1st ಇಂದ 7th ವರೆಗೂ ತಳ್ತಾ ಇದೀವಿ, 8th ಇಂದ 9th ವರೆಗೂ ನೀವು ಮಾಡಿದ ಆಟ ಆಡ್ತಾ ಇದ್ದೀರಾ. 13 ಮಾರ್ಕ್ಸ್ ಪಾಸ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲೇನು ನಾವು ಪ್ರೈಸ್ ಕೊಟ್ಟು ಆ ಮಕ್ಳು ತೆಗೆದ್ರೆ ಮಾರ್ಕ್ಸ್ ನಿಮಗೆ ಮೈಂಡಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ದೀರಾ? ಅದು ಮೈಂಡ್ ಇಟ್ಕೊಂಡು ಓದ್ತಿ ಅಂತ ಮಾಡಿರೋದು. ನಾನು ಕಂಡ ಸ್ಟೂಡೆಂಟ್ಸ್ಗಳಲ್ಲಿ ಯಾವುದೋ ಭಯ ಆಗಲಿ ಜವಾಬ್ದಾರಿಗಳಾಗಲಿ ಕಾಣ್ತಾ ಇಲ್ಲ. ಪೇರೆಂಟ್ಸ್ಗಳು ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ ನೋಡಿ ಆಕ್ರಿ ಅಂತ ಹೇಳೋರು ಇವಾಗ ಯಾಕ್ರಿ ಅಂತ ಕೇಳ್ತಾ ಇದ್ದಾರೆ. ಮೊದಲೇ ನಮಗೆ ಆಕ್ರಿ ನಮ್ಮ ಅಪ್ತಿರು, ನಿಮಗೆ ಯಾಕ್ರಿ ಅಂತ ಕೇಳಕ್ ಬರ್ತಾ ಇದ್ದಾರೆ ಇವಾಗ. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಮಾಸ್ಟರ್ಗಳಿಗೆ. ಸುಮಾರು 4-5 ತಿಂಗಳಿಂದ ನೋಡ್ತಾ ಇದೀನಿ, ಯಾವುದೇ ತರ ಸಪೋರ್ಟ್ ನಮ್ಮ SDMC ಸಿಗ್ತಾ ಇಲ್ಲ, ಪೇರೆಂಟ್ಸ್ ಸಿಗ್ತಾ ಇಲ್ಲ, ಸ್ಟೂಡೆಂಟ್ಸ್ ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೇ ಸ್ಟಾರ್ಟ್ ಮಾಡೋಣ ಅನ್ಕೊಂತೀನಿ. ನಮ್ಮ ಮೋಸ್ಟ್ಲಿ ಅಪ್ ಟು ಮಿಡ್ಲ್ ಸ್ಕೂಲ್ವರೆಗೂ ನಮ್ಗೆ ಅವಾಗ ರೈಟ್ಸ್ ಇದೆ ಅನ್ಕೊಂತೀನಿ. ಎಲ್ಲ ಶಾಲೆ ಮಕ್ಕಳುಗಳನ್ನ ಖುದ್ದಾಗಿ ನಾವೇ ಓದಿಸಿ ಚೆಕ್ ಮಾಡಬೇಕಾಗಿದೆ. 8th 9th SSLC ಮಕ್ಕಳಿಗೆ 1ನೇ ಪಾಠದ ಹೆಸರು ಗೊತ್ತಿರಲ್ಲ, ಇಂಗ್ಲಿಷ್ ಹಿಂದಿದು ಇದೋ ಫ್ಯಾಕ್ಟ್ ಹೇಳ್ತಾ ಇಲ್ಲಿ ರಿಯಲ್ ಆಗಿ ಕನ್ನಡ. ಸೊ ಒಂದು ಸೆಕೆಂಡು ಮಾಸ್ಟರ್ಗಳಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ನಿಮ್ಮ ಕರಿಯರ್ನ ಹಾಳು ಮಾಡುತ್ತೆ ಗ್ಯಾರಂಟಿ. ಎಲ್ಲಿ ಗುರುಗಳಿಗೆ ಭಯ ಭಕ್ತಿ ಪಡಲ್ವೋ ನೀವು, ಪೇರೆಂಟ್ಸಿಗೆ ಭಯ ಭಕ್ತಿ ಪಡಲ್ವೋ, ಅಲ್ಲಿವರೆಗೂ ನಾವು ಯಾರು ಉದ್ಧಾರ ಆಗೋ ಚಾನ್ಸ್ ಇಲ್ಲ. ಎಕ್ಸಾಂಪಲ್ ಕಣ್ಬಂದಿರುತ್ತೆ. ಗುರುಮನ್ ತಲೆ ಬಾಗ್ದವ್ನು ಯಾರ ಮುಂದೆ ತಲೆ ಬಾಗಂಗಿಲ್ಲ. ಲೈಫಲ್ಲಿ ಬೇಜಾನ್ ನಿಮ್ಗೆ ಹೇಳಿರ್ಬೋದು, ನಾನು ಚೆನ್ನಾಗಿ ಓದ್ಬೇಕಿತ್ತು, ಇವಾಗ ಹಿಂಗೆ ಮಾಡ್ಕೊಂಡೆ ನನ್ನ ಲೈಫ್ನ ಅಂತ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಕೇಳಿ ನೋಡಿ, ಕೂಲಿ ಮಾಡೋರನ್ನ. ಮೊದಲೆಲ್ಲ ಇತ್ತು ನಾನು ಜಮೀನಿದೆ ಬಿಡು, ಕೂಲಿ ಕೆಲಸ ಸಿಗುತ್ತೆ ಬಿಡು ಅಂತ. ಇವಾಗ ಇನ್ಮುಂದೆ ಅದೂ ಇಲ್ಲ. ಎಲ್ಲದಕ್ಕೂ ಮಿಷನರೀಸ್ ಇದೆ, ಮುಂದೊಂದು ಸಿಸ್ಟಮ್ಯಾಟಿಕ್ ನಡೀತದೆ, AI ಕೂಡ ನಡೀತದೆ. ಉಳಿದಿರೋದು ಒಂದೇ ಎಜುಕೇಶನ್ ಮಾತ್ರ. ನನ್ನ ಆಸೆ ಒಂದೇ, ನನ್ನ ಗ್ರಾಮದಲ್ಲಿ ಶಿಕ್ಷಣ ಚೆನ್ನಾಗಾಗಬೇಕು, ಅಂಗನವಾಡಿಯಿಂದ ಹಿಡಿದು SSLC ವರ್ಗು ಒಳ್ಳೆ ರ್ಯಾಂಕಲ್ಲಿ ಬರ್ಬೇಕಂತ. ಅದ್ರಲ್ಲಿ ಯಾವ ಥರದ್ದು ಇದು ಕಾಣ್ತಾ ಇಲ್ಲ. ಸುಮ್ಮನೆ ಸ್ಲೋಗನ್ ಕೂಗ್ತೀರಾ ಶಾಂತಿ ಶಿಸ್ತು ಅಂತ, ನಿಮ್ಮಲ್ಲಿ ಯಾವುದು ಕಾಣ್ತಾ ಇಲ್ಲ. ಶಾಂತಿನೂ ಇಲ್ಲ, ಶಿಸ್ತು ಇಲ್ಲ ನಿಮ್ಮಲ್ಲಿ. ಒಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ವಂತ ಜೀವನದ ಕಥೆಗಳು ಹೇಳ್ತೀವಿ. ತಂದೆ ತಾಯಿ ತಿರುಗಿ ಬಿದ್ದ ಮಕ್ಕಳು, ತಿರುಗಿ ಮಾತಾಡಿದ ಮಕ್ಕಳು ಉದ್ಧಾರ ಆಗೋದು ಇತಿಹಾಸದಲ್ಲಿ ಇಲ್ಲ. ಗುರುಗಳಿಗೆ ಗೌರವ ಕೊಡ್ದಿರೋ ಮಕ್ಕಳು ಉದ್ಧಾರ ಆಗೋ ಚಾನ್ಸೇ ಇಲ್ಲ. ನೀವೇನೇ ಟ್ಯಾಲೆಂಟ್ ಇರ್ರಿ, ಮೆಕ್ಯಾನಿಕ್ ಮಾಡ್ತೀನಿ, ಅದು ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನಿಜ ನಡೆಯಲ್ಲ. ಅದೆಲ್ಲ ಸರ್ಟಿಫಿಕೇಟ್ ಬೇಕು. ನಿಮ್ಮ ಸ್ಕೂಲಲ್ಲಿ ಕೂಡ ನಾನು ಒಂದ್ಸಲ ಹೇಳಿದ್ದೆ ಮೀಟಿಂಗಲ್ಲಿ, ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಏನು ಮಾಡಿ ಚೆನ್ನಾಗಿ ಓದಬೇಕು. ಅದಾದ್ರೆ 4-5 ತಿಂಗಳಾಗ್ತಾ ಬಂತು. ಆ ಮಕ್ಕಳು ಓದಬೇಕನ್ನೋ ಇಂಟೆನ್ಷನ್ನೇ ಕಾಣ್ತಾ ಇಲ್ಲ. SSLC ಮಕ್ಕಳೆಲ್ಲ ಸಣ್ಣ ಮಕ್ಕಳ ಥರ ಆಟ ಆಡ್ತಾ ಇರ್ತೀರಾ. ಅದಕ್ಕೆ ಕೆಲವೊಬ್ರು ಸವಾಸಗಳು ಬೇರೆ ನನ್ನ ಮಗನ ಹಾಳು ಮಾಡ್ತಾ ಇದ್ದೀನಿ. ನಿಮ್ಮನ್ನ ಶಿಸ್ತಿಲ್ಲ, ನಮ್ಮ ಥರ ಬರಬೇಕಾಗ್ತದೆ, ಕೂಲಿ ಮಾಡೋಕೆ ತಿನ್ಬೇಕಾಗ್ತದೆ. ಈ ಒಂದು 5-6 ವರ್ಷ ಕಷ್ಟಪಟ್ಟು ಓದಿದ್ರೆ ಮಾತ್ರ ಸೆಕೆಂಡ್ PUC ವರೆಗೂ ನಿಮ್ಗೆ ಗೊತ್ತು 13 ಮಾರ್ಕ್ಸಲ್ಲಿ ಪಾಸ್ ಆಗಿಬಿಡ್ತೀರಾ, ಕಾಲೇಜ್ಗೆ ಹೋಗ್ಬಿಡ್ತೀರಾ. ಡಿಗ್ರಿ ಮಾಡಿದ್ರು ನಿಮಗೆ ಲೈಫ್ ಇಲ್ಲ. ಅಪ್ ಟು ಡಿಗ್ರಿ ಮಾಡಿದ್ರು ನಿಮಗೆ ಲೈಫ್ ಇಲ್ಲ. ಈಗಿಂದನೇ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಲೈಫ್ ಇರುತ್ತೆ. ಕೆಟ್ಟ ಸವಾಸಗಳನ್ನ, ಕೆಟ್ಟ ಆಲೋಚನೆಗಳನ್ನ ಬಿಟ್ಟರೆ ಉದ್ಧಾರ ಆಗ್ಬೋದು. ನಿಮ್ಮ ಅವತಾರ ಮಾಡ್ಕೊಂಡ್ರೆ ನಮ್ಮ ಥರ ಕೂಲಿ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಬೇಕಾದ್ರೆ ನಿಮ್ಮ ಪೇರೆಂಟ್ಸ್ನ ಕೇಳಿ ನೋಡಿ, ನಿಮ್ಮ ಕಣ್ಣಾರೆ ನೋಡಿ. ಎಷ್ಟೋ ಜನ ಫಿಯರ್ಸು ರಾಯಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ? ನೀವು ಮುಂದೆ ಲೈಫ್ ಹೆಂಗೆ ಲೀಡ್ ಮಾಡಬೇಕು ಅಂತಿದ್ದೀರಾ? 5 ವರ್ಷ ಕಷ್ಟಪಟ್ಟರೆ ಮಾತ್ರ ಜೀವನ ಸೆಟ್ಲ್ ಆಗುತ್ತೆ. ಇಲ್ವಾ ನೀವು ಸೇಮ್ ಕೂಲಿ, ನಿಮ್ಮ ಮಕ್ಕಳು ನಿಮ್ಮ ಥರನೇ ಬೆಳಿಬೇಕಾಗತ್ತೆ ಅವಾಗ. ಯಾಕೆ ನಾವು ಅನುಭವಿಸಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಶ್ರದ್ಧೆಯಿಂದ ಕಲ್ಕೊಳ್ಳಿ. ಪೇರೆಂಟ್ಸ್ಗೆ ಫಸ್ಟ್ ರೆಸ್ಪೆಕ್ಟ್ ಮಾಡೋದು ಕಲ್ಕೊಳ್ಳಿ. ಮೇಷ್ಟ್ರುಗಳ ಮುಂದೆ ತಗ್ಗಿ ಬಗ್ಗೆ ನಡೀರಿ. ನನ್ನ ಕಣ್ಣಾರೆ ನೋಡ್ತಾ ಇದ್ದು ಭಯಂಕರ ತಿರುಗಿ ಮಾತಾಡ್ತೀರಾ, ಮಾಡ್ತಿದ್ದೀರಾ. ಅಷ್ಟು ಎಲ್ಲ ಶಾಲೆಗೂ ಹೇಳೋದು ನಾನು ಇಷ್ಟೇ. ಪ್ರತಿ ಮಕ್ಕಳಿಗೂ ವೀಕ್ಲಿ ಒನ್ಸ್ ಎಲ್ಲ ಪಾಠಗಳನ್ನ ಓದಿಸಿ ಆಯಾ ಶಿಕ್ಷಕರು ಆ ಮಕ್ಕಳು ಓದಲ್ಲ ಗೊತ್ತಿರ್ತದೆ. ನಾವಲ್ಲಿ ತಗೊಂಡ 3 ವರ್ಷ ಏನು ಮಾಡೋಕ್ಕಾಗಲ್ಲ. ಅಲ್ಲಿ 3 ವರ್ಷ ಅವೇನೇ ಮಾಡೋಕ್ಕಾಗಲ್ಲ. ಚಿಕ್ಕರಿಂದನೇ ಬರಬೇಕದು. ಅದು ಪೇರೆಂಟ್ಸ್ಗಳಿಂದನೂ ಸ್ಟಾರ್ಟ್ ಮಾಡಬೇಕು, ಮಕ್ಕಳಿಗೂ ಅದು ಬರಬೇಕು. 5 ವರ್ಷ ಕಷ್ಟಪಟ್ಟರೆ ಫುಲ್ ಲೈಫ್ ನಿಮ್ದಾಗತ್ತೆ. ಇಲ್ಲ ನೀವು ಶೋಕಿ ಮಾಡ್ಕೊಂಡೋದ್ರೆ ಮುಂದೆ ಕೂಲಿ ಮಾಡೋಕ್ಕೂ ಕೂಲಿ ಸಿಗಲ್ಲ ರೀ. ರಾಗಿ ಕಟ್ ಮಾಡೋಕೆ ಕೂಡ ಮಿಷಿನ್ ಇದೆ ಇವಾಗ. ಪ್ರತಿಯೊಂದಕ್ಕೂ ಸಿಸ್ಟಮ್ ಆ್ಯಡ್ ಆಗಿದೆ. ಮುಂದೆ ಗಿಟ್ ಕಸಿ ಗಿಳಿಬೇಕಾಗುತ್ತೆ ಸಂಪಾದನೆ ಮಾಡಬೇಕಂದ್ರೆ. ದಯವಿಟ್ಟು ನಿಮ್ಮ ಜೀವನನ ಬೇರೆಯವ್ರು ನೋಡ್ಕೊಂಡು ಕಲ್ತ್ಕೊಳ್ಳಿ.
ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ, ಸವಾಸಗಳು ಒಳ್ಳೇದು ಮಾಡಿ. 5 ಜನ ಓದೋರ್ ಜೊತೆ ಇದ್ರೆ ನೀವು ಓದ್ತೀರಾ, ಕಚಡ ಹೊರತು ಕಚಡಗಳೇ ಆಗ್ತೀವಿ. ಅರ್ಥ ಆಗ್ತಿಲ್ಲ. ಎಜುಕೇಶನ್ ಕಡೆ ಗಮನ ಕೊಡಿ, ಅದು ಒಳ್ಳೇದಾಗ್ಲಿ.